ಆತನಿಗೆ ಮದುವೆಯಾಗಿ ಬ್ಯೂಟಿಫುಲ್ ಹೆಂಡತಿ ಇದ್ಲು. ಆದರೆ ಆತನಿಗಿದ್ದ ಚಪ್ಪಲ ಮಾತ್ರ ಯಾಕೋ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಆತ ಮಾಡ್ತಿದ್ದಂತಹ ಕೆಲಸ ಹಾಗಿತ್ತು. ಹಾಗಾದ್ರೆ ಯಾರು ಆತ ಮಾಡ್ತಿದ್ದಾದ್ರೂ ಏನು, ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗರ್ಲ್ ಫ್ರೆಂಡ್ ಜೊತೆ ಟೆಕ್ಕಿ ಡಿಂಗ್ ಡಾಂಗ್, ಏಕಾಂತದಲ್ಲಿದ್ದ ಚಪಲ ಚೆನ್ನಿಗರಾಯ ಲಾಕ್, ಮಂಚದ ಮೇಲಿದ್ದ ಗಂಡ ಹೆಂಡತಿ ಕೈಲಿ ಸಿಜ್, ತಗಲಕೊಂಡೆ ನಾನು ಬಂಗಾರಿ ಭಾರತಿ ಕೈಗೆ ತಗಲಕೊಂಡೆ. ತನ್ನ ಮುದ್ದಿನ ಗರ್ಲ್ ಫ್ರೆಂಡ್ ಜೊತೆ ಒಂದೇ ರೂಮ್ ನಲ್ಲಿ ಏಕಾಂತವಾಗಿದ್ದ ಆಸಾಮಿ ಬಂಗಾರದಂತಹ ಹೆಂಡತಿ ಕೈಗೆ ಸರಿಯಾಗಿ ತಗಲಕೊಂಡಿದ್ದಾನೆ. ಎಸ್, ಚೀಟಿಂಗ್ ಮಾಡ್ದ ಅಂತ ಪತಿಯನ್ನ ಪತ್ನಿಯೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಜೆಡ್ರಲ್ಲಾ ಜಾಕೂಬ್ ಆರೂಪ್ ಎಂಬಾತ ಸಿಲಿಕಾನ್ ಸಿಟಿಯಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡಿಕೊಂಡಿದ್ದ. ಕಳೆದೆರಡು ವರ್ಷಗಳಿಂದ ಪಶ್ಚಿಮ ವಿಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ನಿಯೊಂದಿಗೆ ವಾಸವಿದ್ದ. ಈ ನಡುವೆ ಆರೋಪಿ ಜೆಡ್ರಲ್ಲಾ ಪತ್ನಿಗೆ ಮೋಸ ಮಾಡಿ ಮತ್ತೊಬ್ಬ ಮಹಿಳೆ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದನು ಎಂದು ಪತ್ನಿ ಆರೋಪಿಸಿದ್ದಾಳೆ. Living in a co-living PG with her, I have reached out to SP sir, Kasi sir, so where he listened to all the evidence. They have listened to all the evidences and I've shown them. From where this has moved to Srinivasa Gowda sir. Both have really helped me with their support. I have filed an FIR. From where after filing an FIR, we have got them, both of them together in the same room. ಇನ್ನು ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪತ್ನಿ ನೊಂದು ಆಂಧ್ರ ಪ್ರದೇಶಕ್ಕೆ ತೆರಳಿದ್ಲು. ನಿನ್ನೆ ಅಚಾನಕ್ ಆಗಿ ಬೆಂಗಳೂರಿಗೆ ಬಂದ ಪತ್ನಿಗೆ ಪತಿ ಮತ್ತೊಬ್ಬ ಮಹಿಳೆಯೊಂದಿಗೆ ಒಂದೇ ಪಿಜಿಯಲ್ಲಿ ವಾಸವಿರುವ ವಿಚಾರ ತಿಳಿಯಿತು. ತಕ್ಷಣ ಪೊಲೀಸರ ಸಹಾಯ ಪಡೆದು ಪಿಜಿಗೆ ತೆರಳಿದಾಗ ಪತಿ ಪ್ರೇಯಸಿಯೊಂದಿಗೆ ಒಂದೇ ಕೊಠಡಿಯಲ್ಲಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಸಂತ್ರಸ್ತೆಯ ದೂರಿನ ಮೇರೆಗೆ ಪೊಲೀಸರು ಆರೋಪಿ ಜೆಡ್ರಲ್ಲಾ ಜಾಕೂಬ್ನನ್ನ ಬಂಧಿಸಿದ್ದಾರೆ. ಬೆಂಗಳೂರು ಪಶ್ಚಿಮ ವಿಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ಪ್ರೀತಿಸಿ ಮದುವೆ ಆಗ್ತಾರೆ. ಒಂದು SC ಸಮುದಾಯದ ಮಹಿಳೆ, ಇಬ್ರು ಟೆಕ್ಕಿಗಳು, ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸ್. ಮದುವೆ ಆಗಿ ಅವರು ಅಲ್ಲಿ ಚೆನ್ನಾಗಿದ್ರು. ಮದುವೆ ಆದ ನಂತರ 1 ವರ್ಷ ಮಗು ಆಗುತ್ತೆ. ಮಗುಗೆ 11 ತಿಂಗಳಾಗುತ್ತೆ. ಆ ನಂತರ ಜೇಕಬ್ ಸ್ವಲ್ಪ ದಿನ ನಾಪತ್ತೆ ಆಗ್ಬಿಡ್ತಾರೆ. ಅವಳು ಹೆಂಡತಿ ಹುಡುಕಿ ಬೆಂಗಳೂರಿಗೆ ಬಂದಾಗ ಬೆಂಗಳೂರಲ್ಲಿದ್ದಾರೆ ಅಂತ, BTM ಲೇಔಟಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಬಂದು ನೋಡ್ತಾರೆ ಅವರು. ಆಗ ನಮ್ಮ ಗಂಡನ ಹುಡ್ಕೊಡಿ ಅಂತ ನಾವು DCREಯರು ಒಂದು SC ST ಸಮುದಾಯಕ್ಕೆ ಕ್ರಿಮಿನಲ್ ಅಫೆನ್ಸ್ ಆದರೂ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಮತ್ತೊಂದು 14 ಅಂಶಗಳ ಕಾರ್ಯಕ್ರಮ, ಅಂದರೆ ಪ್ರೊಟೆಕ್ಷನ್ ಸೆಲ್ ಆಗಿಯೂ ಕೆಲಸ ಮಾಡ್ತೀವಿ. ಅದೇನೇ ಇದ್ರೂ ಸಹ ಇಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವುದಂತೂ ಸತ್ಯ. ಇದರಿಂದ ಕೆಲವರ ಮೇಲೆ ಈ ರೀತಿಯಾದ ಕೃತ್ಯಗಳಿಂದ ಬೇರೆಯವರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಿನಲ್ಲಿ ಹೆಂಡತಿಯ ಜೊತೆ ಸಂಸಾರ ಮಾಡೋದು ಬಿಟ್ಟು ಈ ರೀತಿಯಾಗಿ ಪರಸ್ತ್ರೀ ಸಹವಾಸದಿಂದಲೂ ಸಹ ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.